ಬೆಂಗಳೂರು ಡಿಸೆಂಬರ್ 05/2025 ಇಂದು ಬೆಂಗಳೂರಿನ ಮಾನ್ಯ ವಿಧಾನಸಭಾ ಸದಸ್ಯರ ಕಚೇರಿಯಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿ, ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ, ಜನಸೇವೆಯಲ್ಲಿ ನಿಂತು ಕಾರ್ಯಮಗ್ನರಾಗಿರುವ ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ ಅವರ 69ನೇ ಜನ್ಮದಿನವನ್ನು ಸರಳವಾಗಿ, ಪ್ರೀತಿಯಿಂದ ಜನಮನಗಳ ಮಧ್ಯೆ ಆಚರಿಸಲಾಯಿತು. ಕಲಬುರಗಿ ತಾಲೂಕಿನ ದಕ್ಷಿಣ ಮತಕ್ಷೇತ್ರದಲ್ಲಿ ಅತಿ ಮೊದಲೇ ಮಂಡಳಿ ಪಂಚಾಯತ್ ಅಧ್ಯಕ್ಷರು, ನಂತರ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಬಳಿಕ ಎಂಎಲ್ಸಿ, ಪ್ರಸ್ತುತ ವಿಧಾನಸಭಾ ಸದಸ್ಯರು ಎಂಬ ಹುದ್ದೆಗಳನ್ನೆಲ್ಲ ಗೌರವದಿಂದ, ಸಮರ್ಪಣೆಯಿಂದ ನಡೆಸಿಕೊಂಡು ಬಂದಿರುವ ಅವರು ಎಲ್ಲರ ಸಮುದಾಯದ ಜೊತೆ ಒಡನಾಟ, ಜನರ ಬೇಡಿಕೆಯಾದರೂ ಪ್ರೀತಿಯಿಂದ ತಲುಪುವ ಮಾನವೀಯತೆ, ಉದಾರ ಮನಸ್ಸು ಮತ್ತು ಪಕ್ಷ ಹಾಗೂ ಕಾರ್ಯಕರ್ತರ ಮೇಲಿನ ನಿಷ್ಠೆ ಇವರನ್ನು ಜನಮನದಲ್ಲಿ ಅಚ್ಚಳಿಯದ ರೀತಿಯಲ್ಲಿ ನಡೆಸಿದೆ. ಜನರ ಮನಸ್ಸನ್ನು ಗೆಲ್ಲುವುದು ಒಂದು ಕಲೆ. ಆ ಕಲೆಯಲ್ಲಿ ನಿಪುಣರಾದವರು ಅಲ್ಲಮಪ್ರಭು ಪಾಟೀಲರವರು. ಯಾವುದೇ ಜಾತಿ ಧರ್ಮದ ಪ್ರಶ್ನೆ ಇಲ್ಲದೆ ಯಾರೇ ಬಂದರೂ ಸಹಾಯ ಮಾಡಲು ಮುಂದಾಗುವ ನಿಜವಾದ ಜನಪ್ರತಿನಿಧಿ. ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಲ್ಪಿ ಕಚೇರಿ ಮತ್ತು ಸಿಬ್ಬಂದಿ ವರ್ಗ ಮಾನ್ಯರಿಗೆ ಹೃತ್ಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸಿದ ಅವರು ದೈವಾನುಗ್ರಹದಿಂದ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಜನಸೇವೆಯ ಯೋಗ್ಯ ಶಕ್ತಿ ಹೊಂದಿರಲಿ ಎಂದು ಪ್ರಾರ್ಥಿಸಿದರು. ಈ ವಿಶೇಷ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಯ ವಿಶೇಷಾಧಿಕಾರಿಗಳಲ್ಲೊಬ್ಬರು ಶ್ರೀ ಡಾ. ಎ. ಅಕ್ರಂ ಪಾಷಾ, ಕಾನೂನು, ಮಾನವ ಹಕ್ಕು ಮತ್ತು ಆರ್ಟ್-ಐ ವಿಭಾಗದ ಉಪಾಧ್ಯಕ್ಷರು ಕೆಪಿಎಫ್ ಹಾಗೂ ಇಟ್ಸ್ ಡೈರೆಕ್ಟರ್ ಸ್ಪೆಷಲ್ ಆಫೀಸರ್ ಮಾನ್ಯರಿಗೆ ಗೌರವ ಸಲ್ಲಿಸಿ ಶುಭಾಶಯ ಹಂಚಿದರು. ಜನಪರ ವಿಚಾರಗಳಲ್ಲಿ ಸದಾ ನಿಂತವರು ಅಕ್ರಂ ಪಾಷಾರವರು. ಹಾಗೆಯೇ ಹನುಮತರಾಯಪ್ಪರವರು, ಕಚೇರಿ ಕಾರ್ಯದರ್ಶಿ ಮೊಹಮ್ಮದ್ ಅಜಾರುದ್ದೀನ್, ಯಲಹಂಕ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಕೃಷ್ಣಯ್ಯ, ವಿಧಾನಸೌಧ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಹನೀಫ್ ಇವರು ಸಹ ಮಾನ್ಯರಿಗೆ ಹೃತ್ಪೂರ್ವಕವಾಗಿ ಜನ್ಮದಿನ ಶುಭಾಶಯಗಳನ್ನು ತಿಳಿಸಿದರು. ಪ್ರತಿ ವರ್ಷದಂತೆ ಶ್ರೀ ಅಲ್ಲಮಪ್ರಭು ಪಾಟೀಲರವರು ತಮ್ಮ ಕ್ಷೇತ್ರದ ಜನರ ಜೊತೆ ಸರಳವಾಗಿ, ಸನಿಹದಲ್ಲಿ ಜನಪ್ರಿಯತೆಯ ಸಂಭ್ರಮವಲ್ಲ, ಜನರ ಪ್ರೀತಿಯ ಸಂಭ್ರಮವನ್ನೇ ಆಚರಿಸಿದರು. ಇಂದು ಅವರ ಜನ್ಮದಿನದ ಈ ವಿಶೇಷ ಕ್ಷಣದಲ್ಲಿ ನಮ್ಮ ಎಲ್ಲರ ಪರವಾಗಿ ಒಂದು ಹೃದಯಭರಿತ ಸಂದೇಶ. ಮಾನ್ಯರೇ, ನಿಮ್ಮ ಜನಸೇವೆಯ ದೀಪ ಇನ್ನೂ ಬೆಳಗಲಿ. ಆರೋಗ್ಯ, ಆಯಸ್ಸು ಮತ್ತು ಯಶಸ್ಸು ಸದಾ ನಿಮ್ಮ ಸಂಗಡ ಇರಲಿ. 69ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಯೋಜನೆಗಳು 5 ಗ್ಯಾರಂಟಿಗಳೆಲ್ಲ ಯಶಸ್ವಿಯಾಗಿ ನಡೀತಾ ಇದೆ. ಸಮಸ್ತ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನನ್ನ ಹುಟ್ಟುಹಬ್ಬ ಇವತ್ತಿದ್ದರೂ ಕೂಡ ನಾನು ಮೊದಲೇ ಹೇಳಿದ್ದೀನಿ, ಈ ಸಲ ನಮ್ಮ ಭಾಗದಲ್ಲಿ ಭಾಳಷ್ಟು ಅತಿವೃಷ್ಟಿಯಿಂದ 5 ತಿಂಗಳ ಮಳೆ ಬಂದು ಸುಮಾರು 2-3 ಬಾರಿ ಬಿತ್ತಿದ್ದನ್ನು ಹರಗಿ ಬಿತ್ತಿದ್ದು ಭಾಳಷ್ಟು ಕಷ್ಟದಲ್ಲಿದ್ದಾರೆ ರೈತರು, ಜನರು ಅಂಥೇಳಿ ಹುಟ್ಟುಹಬ್ಬದ ಆಚರಣೆ ಮಾಡ್ಕೋತಾ ಇಲ್ಲ. ಆದ ಕಾರಣ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳಿಗೆ ಕೂಡ ಹೇಳಿದ್ದೀನಿ, ಈ ಸಲ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದಿಲ್ಲ, ದಯಮಾಡಿ ತಾವೆಲ್ಲರೂ ಸಹಕಾರ ಮಾಡಬೇಕಿತ್ತು. ಎಲ್ಲರೂ ಕೂಡ ಅದರ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಕೆಲಸದ ನಿಮಿತ್ತ ನಾಳೆ ನಮ್ಮ ಅಧಿವೇಶನ ಪ್ರಾರಂಭ ಆಗ್ತದೆ 8ನೇ ತಾರೀಕು ದಿವಸ. ಆ ಅಧಿವೇಶನದಲ್ಲಿ CLP ಮೀಟಿಂಗ್ 9ನೇ ತಾರೀಕು ಕರಿಬೇಕಂತ ಹೇಳಿ ನಮ್ಮ CLP ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆದೇಶದಂತೆ ಇವತ್ತು ಎಲ್ಲ ಕಡೆಗೆ ನಾವು ನೋಟಿಸ್ ಕಳಿಸ್ತಾ ಇದ್ದೀವಿ. 9ನೇ ತಾರೀಕು ಮ್ಯಾರಿಟ್ ಹೋಟೆಲ್ನಲ್ಲಿ ಬೆಳಗಾವಿನಲ್ಲಿ ಸಾಯಂಕಾಲ 7 ಗಂಟೆಗೆ ಸಭೆಯನ್ನು ಏರ್ಪಾಡು ಮಾಡಿದ್ದ. ಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೂ ನಮ್ಮ ಇನ್ನೋರ್ವ ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದಂಥ ಬೋಸ್ ರಾಜ್ ಅವರು ಕೂಡ ಆಗಮಿಸಿದ್ದಾರೆ.
ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಬಾಹ್ಯ ಬೆಂಬಲಿತ ಶಾಸಕಾಂಗ ಪಕ್ಷದ ಸದಸ್ಯರು ಕೂಡ ಈ ಸಭೆಯಲ್ಲಿ ಆಗಮಿಸಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಕ್ಕೂ ಮತ್ತು ಪತ್ರವನ್ನು ಕೂಡ ಕಳಿಸ್ತಿದ್ದೀನಿ. ಅದಕ್ಕಾಗಿ ಕಚೇರಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದ. ಎಷ್ಟನೇ ವರ್ಷದ ಇದು? ನಾನು 68 ಮುಗಿದು 69 ಕಾಲಿಡ್ತಾ ಇದ್ದೇನೆ. ಥ್ಯಾಂಕ್ ಯು. Muhammad Azharuddin, Bangalore North President in Tech, Indian National Trade Union Congress. I congratulate Alam Prabhu Patil Sahab, MLA Secretary. ಅವ್ರದ್ದು ಇವತ್ತು ಬರ್ತ್ಡೇ. ನಾನು ಭಾಳ ಶುಭಾಶಯಗಳು ಕೊಡ್ತೀನಿ. ಏನಂದರೆ ಅವರು ಗುಲ್ಬರ್ಗ ಸೌತ್ನಲ್ಲಿ ಶಾಸಕರಾಗಿರೋದು ಭಾಳ ಕೆಲಸ ಮಾಡಿದ್ದಾರೆ. ಜನಗಳು ಅವ್ರ ಪ್ರೀತಿ ನೋಡಿದ್ರೆ ಇವತ್ತು ನಮ್ಗೆ ಗೊತ್ತಾಗತ್ತೆ ಹೆಂಗಿದೆ ಅಂದ್ಬಿಟ್ಟು ಬರ್ತ್ಡೇನಲ್ಲಿ. ಸೋ ಮೆನಿ ಪೀಪಲ್ಸ್ ಕೇಮ್, ವಿಶ್ಡ್ ಹಿಮ್. ಇಟ್ ಲುಕ್ಸ್ ಲೈಕ್ he is a very gentleman. Thank you. ದಕ್ಷಿಣ ಕ್ಷೇತ್ರದಂಥ ರಾಮ್ಪಾಟ್ನವರು ನಮ್ಮ ಮತಕ್ಷೇತ್ರದಲ್ಲಿ ಭಾಳಷ್ಟು ಕಾಲನಿಯಲ್ಲಿ ನಗರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದು ಇನ್ನೂ ಕೂಡ ಅಭಿವೃದ್ಧಿ ಮಾಡೋಕ್ಕೆ ನಾನು ಆಶಿಸ್ತಿದ್ದೀನಿ. ಇನ್ನೊಂದಲ್ಲಿ ಬಹಳಷ್ಟು ಮಳೆಗಳಾಗೋದ್ರಿಂದ ಅವರು ಕೂಡ ಇವತ್ತು ದಿವಸ ಒಂದು ಬರ್ತ್ಡೇ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ. ಎಲ್ಲ ರೈತರ ಕಡೆಯಿಂದ ನಾನು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಹೆಚ್ಚೆಚ್ಚಿಗೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ.